ನಮಸ್ಕಾರ. ಶಿವಮೊಗ್ಗದಲ್ಲಿ ಈಶ್ವರಪ್ಪ ಭವಿಷ್ಯ ಏನಾಗುತ್ತೆ? ಕಲಘಟಕಿ ಲಾಡ್ಗೆ ಸಂತೋಷದ ಕ್ಷೇತ್ರವಾಗುತ್ತಾ? ಸಾಗರದಲ್ಲಿ ಮತ್ತೆ ಕಾಗೋಡು ಕೈ ಮೇಲಾಗುತ್ತಾ? ಇದು ವಿಶೇಷ ಕಾರ್ಯಕ್ರಮ ಜನಮತ. ನಾನು ಗೌರೀಶ್ ಅಕ್ಕಿ. ಯಡಿಯೂರಪ್ಪ ಬಿಜೆಪಿ ಬಿಟ್ಟ ನಂತರ ಡಿಸಿಎಂ ಹುದ್ದೆ ಅಲಂಕರಿಸಿ ಈಗ ಸಿಎಂ ಕನಸು ಕಾಣುತ್ತಿರುವ ಕೆಎಸ್ ಈಶ್ವರಪ್ಪನವರ ಕ್ಷೇತ್ರದಲ್ಲಿ ನಮ್ಮ ಜನಮತ ತಂಡ ಇದೆ. ಕೆಜೆಪಿ ಬಿಜೆಪಿ ಕಾಳಗಕ್ಕೆ ಪ್ರಧಾನ ವೇದಿಕೆಯಾಗಿರುವ ಈ ಕ್ಷೇತ್ರದಲ್ಲಿ ಜನ ಯಾರ ಪರ ಇದ್ದಾರೆ, ಯಾರ ಕುರಿತು ಏನು ಹೇಳ್ತಾರೆ, ಬನ್ನಿ ನೋಡೋಣ. ಇವತ್ತು ನಾವು ಜನಮತ ಯಾಚಿಸಿಕೊಂಡು ಬಂದಿರೋದು ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ನಗರ ವಿಧಾನಸಭಾ ಕ್ಷೇತ್ರಕ್ಕೆ. ಈ ಕ್ಷೇತ್ರ ಉಪಮುಖ್ಯಮಂತ್ರಿಯಾದ ಈಶ್ವರಪ್ಪ ಅವರ ಕ್ಷೇತ್ರ. ಅತ್ಯಂತ ಪ್ರತಿಷ್ಠಿತ ಕಣವೂ ಹೌದು. ಆದರೆ ಇತ್ತೀಚೆಗೆ ಕೆಜೆಪಿ ಉದ್ಭವವಾದ ಬಳಿಕ ಇಲ್ಲಿ ರಾಜಕೀಯ ಸ್ಥಿತ್ಯಂತರಗಳಾಗುವಂಥ ಎಲ್ಲ ಲಕ್ಷಣಗಳು ಕಂಡುಬರ್ತಾ ಇವೆ. ಈ ಕ್ಷೇತ್ರದಲ್ಲಿ ರಸ್ತೆ ಕಟ್ಟಡಗಳ ಅಭಿವೃದ್ಧಿ ಅಷ್ಟೇ ಆಗಿದೆ, ಬದಲಾಗಿ ಬಡವರ ಅಭಿವೃದ್ಧಿ ಏನೂ ಆಗಿಲ್ಲ ಅನ್ನುವಂಥದ್ದು ಜನರ ಅಭಿಪ್ರಾಯ. ನೋಡೋಣ ಈ ಜನ ಯಾರಿಗೆ ಮತ ಕೊಡ್ತಾನೆ, ಯಾರಿಗೆ ಸೋಲುಣಿಸ್ತಾನೆ ಅನ್ನೋದನ್ನು. ಅದಕ್ಕಿಂತ ಮುಂಚೆ ಈ ಕ್ಷೇತ್ರದ ಕಿರುಪರಿಚಯ ಮಾಡ್ಕೊಂಡು ಬರೋಣ. ಸದಾ ಗಿಜಿಗುಡುತ್ತಿರುವ ಪಟ್ಟಣ, ವ್ಯಾಪಾರ ವಹಿವಾಟಿನಿಂದಲೇ ಕೂಡಿರುವ ಕ್ಷೇತ್ರ ಶಿವಮೊಗ್ಗ ನಗರ. ಜಿಲ್ಲೆಯ ಎಲ್ಲ ಕಚೇರಿಗಳನ್ನು ಹೊಂದಿರುವ ಕ್ಷೇತ್ರದಲ್ಲಿ ಸದಾ ಚಟುವಟಿಕೆಗಳು ನಡೀತಲೇ ಇರುತ್ತವೆ. ಶಿವಮೊಗ್ಗ ನಗರಸಭೆಯ 35 ವಾರ್ಡ್ಗಳ ಪೈಕಿ 32 ವಾರ್ಡ್ಗಳು ಈ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತವೆ. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿ ಶಿವಮೊಗ್ಗದಲ್ಲಿ ಅಭಿವೃದ್ಧಿಯ ಪಥವನ್ನೇ ಸೃಷ್ಟಿಸಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಖಾಸಗಿ ಬಸ್ ನಿಲ್ದಾಣ, ಮಿನಿ ವಿಧಾನಸೌಧ, ತುಂಗಾ ಸೇತುವೆ, ರೈಲ್ವೆ ಮೇಲ್ಸೇತುವೆ, ಸರ್ಕಾರಿ ಮೆಡಿಕಲ್ ಕಾಲೇಜು, ಮೆಗ್ಗಾನ್ ಆಸ್ಪತ್ರೆ ಆಧುನೀಕರಣ, ಹೀಗೆ ಹಲವಾರು ಕೆಲಸಗಳನ್ನು ಮಾಡಿ ಯಡಿಯೂರಪ್ಪ ಸೈ ಅನ್ಸ್ಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಯಡಿಯೂರಪ್ಪ ಹಿಂದೆ ತಿರುಗಿಕೊಂಡಿದ್ದು ಅವರಿಂದಲೇ ಗೆಲುವು ಸಾಧಿಸಿದ್ದ ಈಶ್ವರಪ್ಪ ಇವತ್ತು ಏಕಾಂಗಿಯಾಗಿದ್ದಾರೆ. ಆದರೂ ಗೆಲುವು ಪ್ರತಿಷ್ಠೆಯ ಮಾತು. ಹೀಗಾಗಿ ಕ್ಷೇತ್ರದಲ್ಲಿ ರಂಗು ರಂಗಿನ ರಾಜಕೀಯ. ಇಲ್ಲಿ ಯಡಿಯೂರಪ್ಪನವರು ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅವ್ರಿಗೆ ಕಾಲಾಡಿದ್ರು ಸದಾನಂದ ಗೌಡರು, ಅನಂತಕುಮಾರ್ ಎಲ್ಲ. ನಮ್ಮ ಆಯ್ಕೆ ಯಡಿಯೂರಪ್ಪ ಅವರು. ನಾವು ಬಯಸ್ತೀವಿ ಕುಮಾರಸ್ವಾಮಿ ಅವರು ಮತ್ತೆ ಮುಖ್ಯಮಂತ್ರಿ ಆಗಬೇಕು. ಕಾರಣ ಕೇಳಿದರೆ ಮೇಡಮ್ 20 ತಿಂಗಳು ಆಡಳಿತ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಯಾವುದೇ ಒಂದು ಕಲಂಕ ಇಲ್ಲದೆ ಸಾರ್ವಜನಿಕ ಹಿತಾಸಕ್ತಿ, ಬಡವರ ಬಗ್ಗೆ ಕಾಳಜಿ, ಮತ್ತು ಏನು ಸೈಕಲ್ ಕೊಟ್ಟಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ, ವೃದ್ಧಾಪ್ಯ ವೇತನ, ಇಂಥವೆಲ್ಲ ಕೊಟ್ಟಿರೋಂಥವ್ರು ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು. ಈಗ ನಮ್ಮ ರಾಜ್ಯ ಅಭಿವೃದ್ಧಿ ಕಾಣಬೇಕು ಅಂತ ಹೇಳಿದ್ರೆ ಈಗ BJP ಸರ್ಕಾರದಲ್ಲಿ ಅಭಿವೃದ್ಧಿ ಆಗಿದೆ. ಅದು ಸರ್ಕಾರದಿಂದನೇ ಅಭಿವೃದ್ಧಿ ಆಗಿರೋದು, ಸ್ವಂತ ವ್ಯಕ್ತಿಯಿಂದ ಮಾಡಿದ್ದಂಥದ್ದಲ್ಲ. ಸರ್ಕಾರ ಉತ್ತಮ ಸರ್ಕಾರ ಬಂದರೆ ಖಂಡಿತ ಅಭಿವೃದ್ಧಿ ಆಗತ್ತೆ. ಜಾತಿ ಬಲಾಬಲ: ಲಿಂಗಾಯತರು 35,000, ಅಲ್ಪಸಂಖ್ಯಾತರು 30,000, ಬ್ರಾಹ್ಮಣರು 25,000, SC/ST 25,000, ಕುರುಬರು 15,000, ಇತರೆ 30,000. ಒಟ್ಟು 2 ಲಕ್ಷ ಮತದಾರರಿದ್ದಾರೆ. ಪುರುಷ ಹಾಗೂ ಮಹಿಳಾ ಮತದಾರರ ಪ್ರಮಾಣ ಸಮನಾಗಿ ಸರಿಯಾಗಿದೆ. ಲಿಂಗಾಯತರ ಪ್ರಾಬಲ್ಯ ಇದೆ. ಅಲ್ಪಸಂಖ್ಯಾತರು, ಬ್ರಾಹ್ಮಣರು, ಹಿಂದುಳಿದ ವರ್ಗದವರು ಇಲ್ಲಿ ನಿರ್ಣಾಯಕರು. ಶಿವಮೊಗ್ಗ ಡಿಸ್ಟಿಕ್ಕಲ್ಲಿ ಇಷ್ಟು ಜನ ಚೀಫ್ ಮಿನಿಸ್ಟರ್ಗಳು ಬಂದಿದ್ದಾರೆ, ಯಾರು ಇಲ್ಲಿ ತನಕ ಇಂಪ್ರೂವ್ ಮಾಡಿಲ್ಲ. ಯಡಿಯೂರಪ್ಪನವರು ಇಂಪ್ರೂವ್ ಮಾಡಿದ್ದಾರೆ. KJPಯಿಂದ ಎಸ್ ರುದ್ರೇಗೌಡರು ಅಂತ ನಿಲ್ತಾ ಇದ್ದಾರೆ. ಯಡಿಯೂರಪ್ಪನಿಗೆ ಓಟ್ ಹಾಕ್ತೀವಿ, ಯಡಿಯೂರಪ್ಪನ ಗೆಲ್ಲಿಸ್ತೀವಿ. ಕಾವೇರಿ ಬಗ್ಗೆ ಜಯಲಲಿತಾ ಎಷ್ಟು ಇದು ಮಾಡ್ತಿದ್ದಾರೆ. ಕರ್ನಾಟಕಕ್ಕೆ ಏನೇ ಅನ್ಯಾಯ ಆದರೂ ಕಾವೇರಿ ನೀರು ನಮಗೆ ಬೇಕೇ ಬೇಕು ಅಂತ ಕುಡಿಯೋ ನೀರು ಬಗ್ಗೆನೂ ಚಿಂತೆ ಮಾಡಲ್ಲ. ಅದೇ ನಮ್ಮ ಮುಖ್ಯಮಂತ್ರಿಗಳು ಯಾಕೆ ಯೋಚನೆ ಮಾಡಲ್ಲ? ನಮಗೆ ಕುಡಿಯೋ ನೀರು ಬೆಂಗಳೂರು ನಮಗೆ ಅವಶ್ಯಕತೆ ಅಲ್ವಾ, ನಮ್ಮ ಕರ್ನಾಟಕ ಅವಶ್ಯಕತೆ ಅಲ್ವಾ, ಅದ್ರ ಬಗ್ಗೆ ಚಿಂತನೆ ಮಾಡಲ್ಲ. ಅದೇ ಕರುಣಾನಿಧಿ ಆಗಲಿ, ಜಯಲಲಿತಾ ಆಗಲಿ, ಅವರು ಪ್ರಾದೇಶಿಕ ಪಕ್ಷ. ಆ ರೀತಿ ಒಂದು ಒಳ್ಳೆ ಪ್ರಾದೇಶಿಕ ಪಕ್ಷನ ಆಗಲಿ ಅಥವಾ ಕಾಂಗ್ರೆಸ್ ಆಗಲಿ, ದಳ ಆಗಲಿ, ಯಾವುದೋ ಒಂದು ಎಲ್ಲರೂ ಒಂದೇ ಪಕ್ಷ, ಏಕಪಕ್ಷ ಬರ್ಬೇಕು ನಮಗೆ. ಮಾಡಿದ್ದಲ್ಲ, ಆಕ್ಚುಲಿ ಈ ಯೋಜನೆಗಳನ್ನ ಹಾಕಿದ್ದಲ್ಲ ಯಾರು ಅಂದರೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿಯಾಗಿ ಮಾಡ್ತಕ್ಕಂಥದ್ದು. ಇದು ಶಿವಮೊಗ್ಗ ಕ್ಷೇತ್ರ ಯಡಿಯೂರಪ್ಪ ಗೆದ್ದಿದ್ದಾಗಲಿ ಯಡಿಯೂರಪ್ಪನ ಬಲದಿಂದನೇ ಅಷ್ಟೇ ಹೊರತು ಆ ಸ್ವಂತ ಇದರಿಂದ ಬೆಳೆದಿಲ್ಲ. ಈ ಸರ್ತಿ ಅವರು ಈಶ್ವರಪ್ಪರು ಗೆಲ್ಲೋದು ಭಾಳ ಕಷ್ಟದಲ್ಲಿದೆ. ಯಾಕಂದರೆ ಯಾರೋ ಮಾಡಿದ್ರಿಂದ ನಾನು ಸಾಧನೆ ಮಾಡಿದೆ ಅಂತ ಹೇಳ್ಕೊಂಡು ಹೊರಡೋದ್ರಲ್ಲಿ ಅರ್ಥ ಇಲ್ಲ. ಕಣದಲ್ಲಿರುವ ಅಭ್ಯರ್ಥಿಗಳು: ಬಿಜೆಪಿ ಕೆಎಸ್ ಈಶ್ವರಪ್ಪ, ಕಾಂಗ್ರೆಸ್ ಪ್ರಸನ್ನಕುಮಾರ್, ಜೆಡಿಎಸ್ ಎಂ ಶ್ರೀಕಾಂತ್, ಕೆಜೆಪಿ ರುದ್ರೇಗೌಡ. ಈಗಾಗಲೇ 4 ಸಲ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಗೊಂಡಿರುವ ಮಾಜಿ ಸಚಿವ, ಡಿಸಿಎಂ, ಬಿಜೆಪಿ ಮಾಜಿ ರಾಜ್ಯಾಧ್ಯಕ್ಷ ಕೆಎಸ್ ಈಶ್ವರಪ್ಪ ಕಮಲಪಾಳ್ಯದಿಂದ ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ.
ಬಿಎಸ್ ಯಡಿಯೂರಪ್ಪ ರಾಜಕೀಯ ಜೀವನ ಆರಂಭಿಸಿದ ಕ್ಷೇತ್ರದಲ್ಲಿ ಕೆಜೆಪಿಯಿಂದ ಕೆಪಿಎಸ್ಸಿ ಸದಸ್ಯ ಯಡಿಯೂರಪ್ಪ ಪರಮಾಪ್ತ ರುದ್ರೇಗೌಡರು ಕಣಕ್ಕಿಳಿದಿದ್ದಾರೆ. ಕಾಂಗ್ರೆಸ್ನಿಂದ ಪ್ರಸನ್ನಕುಮಾರ್ಗೆ ಟಿಕೆಟ್ ಲಭಿಸಿದೆ. ಯಡಿಯೂರಪ್ಪ ಕೆಂಗಣ್ಣಿಗೆ ಗುರಿಯಾಗಿರುವ ಈಶ್ವರಪ್ಪ ಗೆಲುವಿಗಾಗಿ ಕಸರತ್ತು ಆರಂಭಿಸಿದ್ರೂ ಪ್ರಬಲ ಪೈಪೋಟಿ ಇದೆ. ಸಾರ್ವಜನಿಕವಾಗಿ ಸಾಕಷ್ಟು ಕೆಲಸ ಮಾಡಿರುವ ಎಂ ಶ್ರೀಕಾಂತ್ಗೆ ಜೆಡಿಎಸ್ನಿಂದ ಟಿಕೆಟ್ ಸಿಕ್ಕಿದೆ. ನಮ್ಮ ಫುಲ್ ಬಹುಮತ ಉಂಟಲ್ಲ, ಪೂರ ಯಡಿಯೂರಪ್ಪನವರಿಗೆ ಈ ಹೊಸ ಪಕ್ಷಕ್ಕೆ ಬರಬೇಕದು. ಅದು ಬಂದರೆ ನಮ್ಮ ಕರ್ನಾಟಕ ಉಳಿತಿದೆ. ಅಭಿವೃದ್ಧಿಯಿಂದ ಇವರು ರಾಜ್ಯನೇ ಮಾಡ್ತಾ ಇದ್ರು ಬಿಜೆಪಿಯವರು. ಹಂಗಾಗಿ ಅವ್ರಿಗೆ ಓಟ್ಲಿ ಸರ್, ನಾವು ಕಾಂಗ್ರೆಸ್ಗೆ ಓಟ್ ಹಾಕ್ತೀವಿ. ಹಗರಣದಿಂದ ಬಚಾವಾಗೋದಕ್ಕೆ ಇವರು ಸ್ವತಃ ಪಾರ್ಟಿ ಕಟ್ಟಿ ಕಾಂಗ್ರೆಸ್ ಹಿಂಭಾಗದಿಂದ ಬೆಂಬಲ ಕೊಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಈ ಸಲ ಒಂದು ಪ್ರಾದೇಶಿಕ ಪಕ್ಷ ಅಧಿಕಾರ ಬರಬೇಕು. ಸುಮಾರು ಅಂತ ಅಂದ್ರೆ ಇವಾಗ ಭಾಗ್ಯಲಕ್ಷ್ಮಿ ಸ್ಕೀಮ್ ಇರ್ಬೋದು, ಸೈಕಲ್ ವಿತರಣೆ ಇರ್ಬೋದು, ಅಥವಾ ವಿಧವಾ ವೇತನ ಇರ್ಬೋದು, ಅದೆಲ್ಲ ಕುಮಾರಸ್ವಾಮಿ ಕಾಲದಿಂದ ಆಗಿದೆ. ಅದಕ್ಕೋಸ್ಕರ ಈ ಸಲ ನಾವು ಬದಲಾವಣೆ ಬಯಸ್ತಾ ಇದೀವಿ. ಪ್ರಾದೇಶಿಕ ಪಕ್ಷ ನಮ್ಮ ಕರ್ನಾಟಕಕ್ಕೆ ಬೇಕು. ಅದು ನಮ್ಮ ಆಯ್ಕೆ ಈ ಸಲ ಜೆಡಿಎಸ್. ಕಣದಲ್ಲಿನ ಚಟುವಟಿಕೆ ಹೇಗೆ ಇರಲಿ, ನಿರ್ಣಾಯಕರು ಮತದಾರರು. ಅವರ ದೃಷ್ಟಿ ಯಾರತ್ತ ಬನ್ನಿ ನೋಡೋಣ. ಕ್ಷೇತ್ರ ಶಿವಮೊಗ್ಗ ನಗರ. ಯಾವ ಪಕ್ಷ ಗೆಲ್ಲಬೇಕು? ಕೆಜೆಪಿ 42.31%, ಕಾಂಗ್ರೆಸ್ 33.22%, ಜೆಡಿಎಸ್ 14.92%, ಬಿಜೆಪಿ 9.95%, ಇತರರು 1.25%. ಮುಖ್ಯಮಂತ್ರಿಯಾಗಿದ್ದ ವೇಳೆಯಲ್ಲಿ ಅಭಿವೃದ್ಧಿಯ ಹೊಳೆಯನ್ನೇ ಹರಿಸಿದ ಯಡಿಯೂರಪ್ಪನವರು ಯಾರನ್ನ ನಿಲ್ಲಿಸಿದ್ರೂ ಗೆಲ್ತಾರೆ ಅನ್ನೋ ಪರಿಸ್ಥಿತಿ ಕ್ಷೇತ್ರದಲ್ಲಿದೆ. ಜೊತೆಗೆ ಈಶ್ವರಪ್ಪನವರು ಮಾಡಿಕೊಂಡ ಎಡವಟ್ಟುಗಳು, ಕಾಂಟ್ರವರ್ಸಿ ಹೇಳಿಕೆಗಳು ಅವರಿಗೇ ಮುಳುಗಾಗುವ ಎಲ್ಲ ಸಾಧ್ಯತೆ ಇದೆ. ಹೀಗಾಗಿ ಸದ್ಯದ ಚಿತ್ರಣದಲ್ಲಿ ಈಶ್ವರಪ್ಪ ಗೆಲುವು ಸುಲಭದ ಮಾತಲ್ಲ. ಕೆಜೆಪಿ ಬಿಜೆಪಿ ಕಚ್ಚಾಟ ಕೊನೆ ವೇಳೆಯಲ್ಲಿ ಕಾಂಗ್ರೆಸ್ಗೆ ಲಾಭ ಮಾಡಿಕೊಟ್ರೂ ಅಚ್ಚರಿ ಇಲ್ಲ ಬಿಡಿ. ಕ್ಷೇತ್ರದ ಮತದಾರ ಯಾರು ಭ್ರಷ್ಟ, ಯಾರು ಪ್ರಾಮಾಣಿಕ, ಯಾರು ಅಭಿವೃದ್ಧಿ ಮಾಡ್ತಾರೆ, ಯಾರು ಅಭಿವೃದ್ಧಿ ಮಾಡಲ್ಲ ಅನ್ನೋದನ್ನ ತಿಳ್ಕೊಂಡಷ್ಟು ಪ್ರಜ್ಞಾವಂತನಾಗಿದ್ದಾನೆ. ಹಾಗಾಗಿ ಈ ಕ್ಷೇತ್ರದಲ್ಲಿ ಈ ಬಾರಿ ರಾಜಕೀಯ ಜಿದ್ದಾಜಿದ್ದಿ ಸಖತ್ತಾಗ್ಲಿಕ್ಕಿದೆ. ನೋಡೋಣ ಈ ಮತದಾರ ಯಾರಿಗೆ ವಿಜಯಮಾಲೆ ತುಡಿಸ್ತಾನೆ ಅನ್ನೋದನ್ನ. ಮತ್ತೊಂದು ಕ್ಷೇತ್ರದ ಜನತೆಯ ಅಭಿಮತವನ್ನು ನಿಮ್ಮ ಮುಂದೆ ಇಡೋಕೆ ಮುನ್ನ ಚಿಕ್ಕದೊಂದು ಬ್ರೇಕ್.